ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ದೊಡ್ಡಪತ್ರೆ ಎಲೆಯಿಂದ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ದೊಡ್ಡಪತ್ರೆ ಎಲೆ ತಗೊಂಡಿದ್ದೀನಿ, ಕಡಲೆ ಹಸಿಟ್ಟು, ಸ್ವಲ್ಪ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಈ ಎಲೆ ಬಳಸ್ಕೊಂಡು ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈಗ ಇದು ದೊಡ್ಡಪತ್ರೆ ಎಲೆಗೆ ಕಲಿಸ್ಕೊತಾ ಇದ್ದೀನಿ ಬಜ್ಜಿ ಮಾಡೋಕ್ಕೆ. ಒಂದು ಬೌಲಷ್ಟು ಕಡಲೆ ಹಸಿಟ್ಟು ಹಾಕ್ಕೊಂಡೆ. ಈಗ ಅಚ್ಕಾರದ ಪುಡಿನ ಒಂದು 2 ಸ್ಪೂನ್ ಅಷ್ಟು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ನೋಡಿ, ಹಿಂಗೆ ಕಲಿಸ್ಕೋಬೇಕು. ಒಂದೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊತಾ ಇರಿ. ಈ ಕಡಲೆ ಹಸಿಟ್ಟಲ್ಲಿರೋ ಗಂಟೆಲ್ಲನೂ ಹಿಂಗೆ ಹೋಗ್ಬೇಕು, ನೈಸ್ ಆಗಬೇಕು, ಅಲ್ಲಿವರೆಗೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊತಾನೆ ಇರಿ. ಇವಾಗ ನೋಡಿ, ನಾನು ಈ ಥಿಕ್ನೆಸ್ಸಲ್ಲಿ ಕಲಿಸ್ಕೊಂಡಿದ್ದೀನಿ. ಇಷ್ಟೇ ಇರಬೇಕು ಆ ಬಜ್ಜಿ ಮಾಡೋಕ್ಕೆ ದೊಡ್ಡಪತ್ರೆದು. ಇವಾಗ ಎಣ್ಣೆ ಕಾಯೋಕೆ ಇಟ್ಕೊತೀನಿ. ನೋಡಿ, ನಾನು ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ ನಂತರದಲ್ಲಿ ನಾನು ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ದೊಡ್ಡಪತ್ರೆ ಎಲೆನ ನಾನು ಈ ಥರ ನೀರಲ್ಲಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಥರ ಯಾಕೆ ಅಂದರೆ ಗಿಡದಲ್ಲಿ ಮಣ್ಣು ಕಸ ಎಲ್ಲ ಬಿದ್ದಿರುತ್ತಲ್ಲ, ಅದಕ್ಕೇ ಈ ಥರ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ತೊಳೆದು ಇಟ್ಕೊಂಡು ಅದಾದ್ಮೇಲೆ ಹಾಕ್ತೀನಿ ಬಜ್ಜಿ. ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ತೊಳೆದಿಟ್ಕೊಂಡಿರೋ ದೊಡ್ಡಪತ್ರೆನ ನೋಡಿ, ಸೇಮ್ ಬಜ್ಜಿ ಮಾಡ್ಕೊತೀವಲ್ಲ ಅದೇ ಥರ ಇದಕ್ಕೆಲ್ಲ ಕಡಲೆ ಹಸಿಟ್ಟನ್ನೆಲ್ಲ ಏನು ಕಲಿಸ್ಕೊಂಡಿರ್ತೀವಿ ಆ ಕಡಲೆ ಹಸಿಟ್ಟನ್ನ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಎಣ್ಣೆಗೆ ಬಿಡೋದು ಅಷ್ಟೇ. ಯಾರ ನೆಂಟರು ಬಂದಾಗ ಬೇಗ ಮಾಡ್ಕೊಡ್ಬೋದು. ಮತ್ತು ಯಾರ್ಯಾರಿಗೆ ಮೈಕೈ ಕಡ್ತ, ಕೆಮ್ಮು, ನೆಗಡಿ ಆ ಥರ ಶೀತ ಇರುತ್ತೆ ಅಂಥವ್ರಿಗೆ ಇದು ಒಳ್ಳೆಯದು. ಅಲರ್ಜಿ ಇರುತ್ತಲ್ಲ ಅವ್ರಿಗೆಲ್ಲರಿಗೂ ಒಳ್ಳೇದಿದು. ನೋಡಿ, ನಾನು ಸೋಡಾ ಏನೂ ಹಾಕಿಲ್ಲ, ಆದರೂ ಯಾವ ಥರ ಸೋಡಾ ಹಾಕಿರೋ ಥರ ಉಪ್ತಾ ಇದೆ ಇದು. ನೋಡಿ, ನಾನು ಸೋಡಾ ಏನೂ ಹಾಕ್ತಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ದೊಡ್ಡಪತ್ರೆ ಎಲೆ. ಮತ್ತು ಇತ್ತಲ್ಲಿ ಮಜ್ಜಿಗೆ ಇದು ಮಾಡ್ತಾರೆ. ಮಜ್ಜಿಗೆ ಹುಳಿ ಆ ಥರ ಎಲ್ಲ ಮಾಡ್ತಾರೆ ಇತ್ತಲ್ಲಿ. ಅದು ಆ ರೆಸಿಪಿನೂ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಎಷ್ಟು ಬೇಗನೆ ಬೇಯುತ್ತೆ. ಬರೀ ಅಚ್ಕಾರದ ಪುಡಿ, ಉಪ್ಪು, ಕಡಲೆ ಹಿಟ್ಟು ಅಷ್ಟೇ ಹಾಕಿ ನಾನು ಕಲಸಿರೋದು ಫ್ರೆಂಡ್ಸ್. ನೋಡಿ, ಆಗಿದೆ ಇದು. ತಿರ್ಗಾ ಇನ್ನು ಮಿಕ್ಕಿರೋದು ಹಾಕೋತೀನಿ. ನಾನೀಗ ಉರಿನ ಕಮ್ಮಿ ಮಾಡ್ಕೊಂಡಿದ್ದೀನಿ, ಎಣ್ಣೆ ಸೀದೋಗುತ್ತೆ ಅಂತ. ತಿರ್ಗಾ ಸೇಮ್ ಹಿಂಗೆ ಹಾಕ್ಕೊಳ್ಳೋದು.
ಎಲ್ಲರ ಮನೇಲೂ ಕಡಲೆ ಹಸಿಟ್ಟು ಇದ್ದೇ ಇರುತ್ತೆ. ಈ ಥರ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು. ಇದು ಆಯುರ್ವೇದಿಕ್ಕು. ನಾನು ಒಂದು 2-3 ದಿವಸದಿಂದ ವಿಡಿಯೋ ಹಾಕಿರಲಿಲ್ಲ, ಗೌರಿ ಹಬ್ಬದ ಕೆಲಸ, ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದು ಕಹಿ ಇರುತ್ತೆ ಅಂತ ಯೋಚನೆ ಮಾಡಬೇಡಿ, ಇದು ಕಹಿ ಇರಲ್ಲ. ನಾವು ಹೀರೆಕಾಯಿ ಬಜ್ಜಿ ಹೆಂಗೆ ಮಾಡ್ತೀವಿ ಅದೇ ಥರ ಟೇಸ್ಟ್ ಇರುತ್ತೆ ಇದು. ನೋಡಿ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಅಂದರೆ ಇದನ್ನು ಕಮ್ಮಿ ಉರಿಲಿ ಆದಷ್ಟು ಬೇಯಿಸ್ಕೊಳ್ಳಿ. ಇವಾಗ ಆಗಿದೆ ಇದು. ನೋಡಿ, ರೆಡಿಯಾಗಿದೆ ಇದು ದೊಡ್ಡ ಪತ್ರೆ ಬಜ್ಜಿ. ಇನ್ನು ಇದನ್ನ ಎಷ್ಟು ಮೊಸರುದು ಬಜ್ಜಿ ಥರ ಮಾಡೋದು ಹೇಳ್ಕೊಡ್ತೀನಿ ದೊಡ್ಡ ಪತ್ರೆಯಲ್ಲಿ. ಬಾಯ್, ನನ್ನ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.